ನಮಸ್ತೆ ಸ್ನೇಹಿತರೆ, ಟೈಕೋನ್ ಪುಲ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಬ್ಬ ಸಾಮಾನ್ಯ ಇನ್ವೆಸ್ಟರ್ ತುಂಬ ಸರಳವಾಗಿರೋದು ರಿಟೇಲ್ ಇನ್ವೆಸ್ಟ್ ಮಾಡುವಂಥ ಒಂದು ತಪ್ಪನ್ನು ನಾವು ಇವತ್ತು ಡಿಸ್ಕಸ್ ಮಾಡಬೇಕಂತ ಮಾಡಿದ್ವಿ. ಅದೇ ಇವತ್ತಿನ ಟಾಪಿಕ್ಕು, ದ ವಂಡರ್ ಆಫ್ ಪಿರಮಿಡಿಂಗ್ ಅಂತ. ಪಿರಮಿಡಿಂಗ್ ಅನ್ನೋದು ಸ್ಟ್ರಾಟಜಿ ಯಾವ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ ಶೇರ್ ಮಾರ್ಕೆಟ್ನಲ್ಲಿ ಅನ್ನೋದೇ ನಮ್ಮ ಇವತ್ತಿನ ಈ ವಿಡಿಯೋನ ಒಂದು ಉದ್ದೇಶ. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಒಂದು ಶೇರನ್ನು ತಗೋತೀವಿ. ಉದಾಹರಣೆಗೆ 50 ರೂಪಾಯಿ ಬೆಲೆ ಬಾಳುವಂಥ ಒಂದು ಶೇರ್ ತಗೊಂಡಾಗ ಅದು ಒಂದು 10% ಕಡಿಮೆ ಬಂದು, ಅಂದರೆ 5 ರೂಪಾಯಿ ಕಡಿಮೆಯಾಗಿ 45 ರೂಪಾಯಿ ಬಂದಾಗ ನಾವೇನು ಮಾಡ್ತೀವಿ, ಮತ್ತೊಂದು ಶೇರನ್ನು ಬೈ ಮಾಡ್ತೀವಿ. ನಂತರ ಮತ್ತು ಕಡಿಮೆ ಬಂತದ್ದು 40 ರೂಪಾಯಿ ಬಂದಾಗ ನಾವು ಮತ್ತು ತೊಗೊಳ್ತೀವಿ. ಅಂದರೆ 100 ಶೇರನ್ನು ಮೊದಲೇ 50 ರೂಪಾಯಿ ಅಂತ ತೊಗೊಂಡು 5,000 ಆಗ್ತಂದ್ರೆ 45 ರೂಪಾಯಿ ಬಂದಾಗ ನಾವೇನು ಮಾಡ್ತೀವಿ, 200 ಶೇರನ್ನು ತೊಗೊಳ್ತೀವಿ. ತಿರುಗಿ ಅದು 40 ಮತ್ತೊಂದು 10% ಕಡಿಮೆ ಆಯಿತು. 40 ರೂಪಾಯಿ ಬಂದಾಗ ಮತ್ತು ನಾವೇನು ಮಾಡ್ತೀವಿ, 300 ಶೇರ್ ಬೈ ಮಾಡ್ತೀವಿ. ಮತ್ತು ಅದು 35 ರೂಪಾಯಿ ಬಂದಾಗ 400 ಶೇರ್ ಬೈ ಮಾಡ್ತೀವಿ. ಇದು ಸಾಮಾನ್ಯವಾಗಿ ನಾವು ಮಾಡೋದ ಒಂದು ಕೆಲಸ. ಇದಕ್ಕೆ ಆವರೇಜಿಂಗ್ ಅಂತಾರೆ. ಅಂದರೆ ನಮ್ದು ಯಾವಾಗ ಏನಾಗುತ್ತೆ, ಈ ಶೇರ್ ಜಂಪ್ ಆಗುತ್ತೆ, ಈ ಶೇರ್ ಜಂಪ್ ಆಗುತ್ತೆ ಅಂತೇಳಿ ಪ್ರೈಸ್ ಡಿಕ್ಲೈನ್ ಆಗಿರುವಂಥ ಒಂದು ಶೇರ್ ಮೇಲೆ ಅಂದರೆ ಲೂಸಿಂಗ್ ಇನ್ವೆಸ್ಟ್ಮೆಂಟ್ ಅಂತಾರೆ. ಒಂದು ಪ್ರೈಸ್ ಯಾವಾಗ ಕೆಳಗೆ ಹೋಗ್ತಾ ಇದೆಯಲ್ಲ, ಅದರಲ್ಲಿ ಏನೋ ಕಾರಣಗಳಿರ್ತಾವೆ. ಆ ಕಾರಣಗಳನ್ನು ನಾವು ನೋಡಲ್ಲ, ಯಾಕೆ ಅದು ಹೋಗ್ತಾ ಇದೆ. ಅದರ ಫಿನಾನ್ಷಿಯಲ್ ರೇಷಿಯೋಸು ಆಕ್ಸೆಪ್ಟಬಲ್ ಇರೋಂಗಿಲ್ಲ, ಫೇವರಬಲ್ ಇರೋಂಗಿಲ್ಲ, ಬೇರೆ ನೂರಾರು ಕಾರಣಗಳಿದೆ. ಆಮೇಲೆ ನಮ್ಮ ವಿಚಾರ ಏನು, ಈ ಶೇರ್ ಇರುತ್ತೆ, ನಮಗೊಂದು ಬ್ಲೈಂಡ್ ಬಿಲೀಫ್ ಇದೆ ನಮ್ಮಲ್ಲಿ. ಈ ಶೇರ್ ಇದು NTPC ಇದು ಇರ್ತೈತೆ, ಇದು IRDA ಹಂಗೆ ಹೇಳ್ಕೊಂಡು ಹೋಗ್ತೈತಿ. ಈಗ 200 ಇದೆ, ಒಂದು ವರ್ಷ ಒಳಗೆ 400 ಆಗುತ್ತೆ, 800 ಆಗುತ್ತೆ, 1000 ಹೋಗುತ್ತೆ. ಹಿಂಗೊಂದು ಬ್ಲೈಂಡ್ ಬಿಲೀವಿನ ಮೇಲೆ ನಾವಿದ್ದೀವಿ. ಹಂಗಾಗಿ ಯಾವುದೇ ಕಾರಣಕ್ಕೂ ಶೇರ್ ಮಾರ್ಕೆಟ್ನಲ್ಲಿ ನಾವು ಅಂಧವಾಗಿ ಬ್ಲೈಂಡ್ ಆಗಿ ಯಾವುದೇ ಒಂದು ಶೇರ್ ಮೇಲೆ ನಾವು ಒಂದು ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು. ಯಾವಾಗಲೂ ಅದರ ರೇಷಿಯೋಸ್ಗಳು ನೋಡ್ತಾ ಇರಬೇಕು. ಆ ಕಂಪನಿ ಯಾವ ರೀತಿ ಗ್ರೋತ್ ಇದೆ ಆ ಕಂಪನಿಯಲ್ಲಿ ನೋಡ್ಕೋಬೇಕು. ಗ್ರೋತಿನ ಆಧಾರದ ಮೇಲೆ ಇರ್ತದೆ. ಹೀಗಾಗಿ ನಾವೇನು ಮಾಡ್ತೀವಿ, ವಿ ಆರ್ ಲೂಸಿಂಗ್. ಮೊದಲೇ ನಾವೇನು 5,000 ರೂಪಾಯಿ, ನಂತರ ಏನಾಗುತ್ತೆ, ಫಸ್ಟಿಗೆ 5,000, ಮತ್ತೆ ನಾವು ಇನ್ವೆಸ್ಟ್ ಮಾಡಿದಷ್ಟು 10,000, ಆಮೇಲೆ 15,000, 20,000 ಹಿಂಗೆ ಇನ್ವೆಸ್ಟ್ ಮಾಡಿಕೊಂಡು ಒಂದು ವೇಳೆ ಅದನ್ನ 25 ರೂಪೀಸ್ಗೆ ಬಂದಾದ್ರೆ ನಮಗೆ ಲಾಸ್ ಎಷ್ಟು ವಿಚಾರ ಮಾಡ್ತೀರಿ. ಈ ರೀತಿ ಆದಾಗ ಅದರದ್ದು ಆವರೇಜ್ ಪ್ರೈಸಿಗೆ ಎಷ್ಟು ದಿವಸ ಬರುತ್ತೆ ಅಂತ ಗೊತ್ತಿರಂಗಿಲ್ಲ ನಮಗೆ ಯಾವಾಗ ಬರ್ತದೆ. ಅದೇ ನಾವು ರಿವರ್ಸ್ ಅನ್ನ, ಈ ಆವರೇಜ್ ಮಾಡೋದನ್ನ ರಿವರ್ಸ್ ಮಾಡೋದಕ್ಕೆ ಪಿರಮಿಡ್ ಅಂದ್ರೆ ಹೇಗಿರುತ್ತೆ, ಈ ರೀತಿ ಆಕಾರ ಇದೆ. ಈ ತರ ಬೇಸು ಮತ್ತೆ ಮೇಲೆ ಅದರ ಮೇಲೆ ಈ ರೀತಿ ಆಕಾರದಲ್ಲಿ ಪಿರಮಿಡ್. ಈ ಪಿರಮಿಡ್ ಆಕಾರದಲ್ಲಿ ಜಾಸ್ತಿ ಕಡಿಮೆ ಮಾಡಿಕೊಂಡು ಜಾಸ್ತಿ ಯಾವುದು ಪ್ರೈಸ್ ಇನ್ಕ್ರೀಸ್ ಆಗುತ್ತಲ್ಲ, 50 ರೂಪಾಯಿ ಶೇರು 55 ರೂಪಾಯಿ ಆದಾಗ 50 ರೂಪಾಯಿಗೆ ನೀವೇನ್ ಮಾಡ್ಬೇಕು, 100 ಶೇರ್ಸ್ ಅಂತ ತಗೊಂಡಿದ್ರೆ ಒಂದು 50% ಶೇರ್ ತಗೊಂಡಿರ್ತೀವಿ. 100 ಅಂದ್ರೆ ಒಂದು 50% ಶೇರ್ ನೀವು ಎಷ್ಟು ತಗೊಳ್ಳಿಕ್ಕೆ ಇಷ್ಟಪಡ್ತೀರಿ, ನಿಮ್ಮ ಹತ್ರ ಎಷ್ಟಿದೆ ದುಡ್ಡು, ಅದ್ರ 50% ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ನೀವು ಸ್ವಲ್ಪ ಅದು 10% ಇನ್ಕ್ರೀಸ್ ಆದಾಗ 30% ತಗೋ. ಪಿರಮಿಡಿಂಗ್ ನೋಡ್ರಿ, ನಮಗೆ 30%, ಆಮೇಲೆ ಒಂದು 15%, ಆಮೇಲೆ ಒಂದು 5%. ಇದು ನಿಮ್ಮ ಇಚ್ಛೆಗೆ ತಕ್ಕಂಗೆ ಮಾಡ್ಬೋದು. 50, 30, 10, 5, 2 ಈ ತರನು ಮಾಡ್ಕೋಬಹುದು. ಈ ಲೆವೆಲ್ ಅಲ್ಲಿ ಮೊದಲೇ ಒಂದು 50% ತಗೊಂಡು ಸ್ವಲ್ಪ ಕಡಿಮೆ ಅದು ಮೇಲೆ ಹೆಂಗ್ ಹೋಗುತ್ತಲ್ಲ ಅವಾಗ ನಾವು ಬೈ ಮಾಡಬಹುದು. ನಮ್ಮ ಹತ್ರ ಒಂದು ಉದಾಹರಣೆ ಹೇಳ್ತಾರೆ, ಇದು ಯಾವ ರೀತಿ ವರ್ಕ್ ಆಗುತ್ತೆ. ನೀವು ಒಂದು IRDA ತಗೊಂಡ್ರೆ ತಿಳ್ಕೊರಿ, 280 ರೂಪಾಯಿ ಇದ್ದಾಗ ಈಗಿನ ಪ್ರೈಸ್ 200 ರೂಪಾಯಿ. ಅವ್ನು ನೀವು ಒಂದು ಟಾರಿಲ್ ತಗೊಂಡ್ರೆ 700 ರೂಪಾಯಿ ಟಾರಿಲ್ ತಗೊಂಡ್ರೆ ತಿಳ್ಕೊರಿ. ನೀವೇನ್ ಮಾಡ್ತೀರಿ, IRDA ಒಂದು 10% ಕಡಿಮೆ ಬಂತು, ಒಂದು 20 ರೂಪಾಯಿ ಕಡಿಮೆ ಅಂತ 260 ಅವರೇಜ್ ಮಾಡ್ತೀರಿ. ಆಮೇಲೆ 240 ಬಂದು ಅವಾಗ ಅವರೇಜ್ ಮಾಡ್ತೀರಿ, 220ಕ್ಕೆ ಅವರೇಜ್ ಮಾಡ್ತೀರಿ. ಮತ್ತೆ ಎಲ್ಲಿದಾವ 2-3 ಸರಿ ಅವರೇಜ್ ಮಾಡಿದ್ರೆ ನಿಮ್ದು ಎಲ್ಲ ಮುಗಿದು ಬಿಟ್ಟಿರ್ತೈತೆ ದುಡ್ಡು. ಅದೇ ನೀವು ಆ ಟಾರಿಲ್ನಲ್ಲಿ ಒಂದು 700 ಇದ್ದಾಗ ಬೈ ಮಾಡಿರಿ, ಆಮೇಲೆ 770ಕ್ಕೆ ಹೋದಾಗ ಮತ್ತೊಂದು ಸ್ವಲ್ಪ ಒಂದು 50% ತಗೊಂಡ್ರಿ, ಆಮೇಲೆ ಅಲ್ಲೇ ಒಂದು 30%, ಆಮೇಲೆ ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಒಂದು 10%, ಮತ್ತೊಂದು 3%, 2%. ಈ ರೀತಿಯಲ್ಲಿ ನೀವು ಮಾಡ್ಕೊಂಡು ಹೋದ್ರೆ ಅದು ಕೆಳಗೆ ಬಂದರೂ ನೀವು ಪ್ರಾಫಿಟ್ ಅಲ್ಲಿ ಇರ್ತೀರಿ. ಹಾಗಾಗಿ ದಿಸ್ ಇಸ್ ನಾಟ್ ಮೈ ಸ್ಟ್ರಾಟಜಿ. ಎಲ್ಲ FII ಮಾಡುವಂತ ಸ್ಟ್ರಾಟಜಿ ಇದು, ಎಲ್ಲ DIS ಮಾಡುವಂಥದ್ದು. ವಾರೆನ್ ಬಫೆಟ್ ನಂತ ದೊಡ್ಡ ಇನ್ವೆಸ್ಟರ್ ಮಾಡೋದು, ಜಿಂಜಿನ್ಮಾನ್ ಅಂತ ದೊಡ್ಡ ಇನ್ವೆಸ್ಟರ್ಸ್ ಮಾಡುವಂತ ಸ್ಟ್ರಾಟಜಿ ಇದು, ಪಿರಮಿಡಿಂಗ್ ಸ್ಟ್ರಾಟಜಿ ಇದೆ. ಹಿಂಗಾಗಿ ನಿಮ್ಮ ಈ ಒಂದು ಎರರನ್ನು ಮಾಡಬೇಡಿ. ಈಗ ಏನ್ ಮಾಡ್ಬೇಕು, ಒಂದು ಸ್ಟಾಪ್ ಲಾಸ್ ಹಾಕ್ಬೇಕು. ನೀವು 50 ರೂಪಾಯಿ ಒಂದು ಶೇರ್ ತಗೊಂಡಿದ್ರೆ ನಿಮ್ಗೆ ಎಷ್ಟು ತಡ್ಕೊಳ್ಳಿಕ್ಕೆ ಆಗುತ್ತೆ, ಎಷ್ಟು ದುಡ್ಡು ಕಳ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ, 3% ಅಥವಾ 5%, ಅಥವಾ ಇನ್ನೂ ನಿಮ್ಗೆ ಬಹಳಷ್ಟು ಕಾನ್ಫಿಡೆನ್ಸ್ ಇದೆ ಆ ಶೇರ್ ಬಗ್ಗೆ ಅಂದ್ರೆ, ಮಾರ್ಕೆಟ್ ಕಂಡೀಷನ್ ಸರಿ ಇಲ್ಲ, ಒಂದು 10% ನೀವು ಒಂದು ಸ್ಟಾಪ್ ಲಾಸ್ ಫಿಕ್ಸ್ ಮಾಡಬೇಕು. 2 ಶೇರ್ ನಿಮ್ಮ ಬಳಿ ಇದೆ ಅಂತ ತಿಳ್ಕೊಳ್ಳಿ. ಒಂದು ಶೇರ್ನ 5 ಅಥವಾ ಒಂದು 10 ಶೇರ್ ಇದೆ, 10 ಶೇರ್ ಇದೆ, 5 ಶೇರ್ ಡೌನ್ ಆಗ್ತಾ ಇದೆ, 5 ಶೇರು ಅಪ್ ಆಗ್ತಾ ಇದೆ. ಏನ್ ಮಾಡ್ತಾರೆ ಸಾಮಾನ್ಯ ಜನ ಈ ಅಪ್ ಆದಾಗ 10% ಆದ್ರೂ ಹುಚ್ಚಿ ಎದ್ದು ಕೊಡ್ದು ಬಿಡ್ತಾರೆ ಜನ. ನಾನು 50 ರೂಪಾಯಿ ತಗೊಂಡಿನಿ, 1,000 ತಗೊಂಡಿನಿ, 5,000 50,000 ಆದ್ಮೇಲೆ 55 ರೂಪಾಯಿ ಅದು ಬಂದಾಗ ಏನ್ ಮಾಡ್ತಾರೆ, ಪ್ರಾಫಿಟ್ ಬುಕ್ ಮಾಡಿಬಿಡ್ತಾರೆ. ಮಲ್ಟಿಬಾಗರ್ ಕಾನ್ಸೆಪ್ಟೇ ಇಲ್ಲ ನಮ್ಮಲ್ಲಿ. ಪೊಸಿಷನ್ ಸೈಸಿಂಗ್ ಅನ್ನೋಂಥ ಒಂದು ಕಾನ್ಸೆಪ್ಟೇ ನಮ್ಮಲ್ಲಿ ಇಲ್ಲ. ನಾವೇನ್ ಮಾಡ್ತೀವಿ ಅದನ್ನ ಮಾಡ್ತೀವಿ. ಆಮೇಲೆ ಈ ಕಡೆ ನೋಡ್ತೀವಿ ನಾವು IRDA ಬರ್ತೈತೆ.
IRD ಏನಾಗಿದೆ ಒಂದು 280ರಿಂದ 270 ಬಂದಾಗ ಇದು ಸೆಲ್ ಮಾಡಿ 270 ಆಗಲಿ 260 ಬಂದಾಗ ಇದು ಸೆಲ್ ಮಾಡಿ ಪ್ರಾಫಿಟ್ ನಲ್ಲಿ ಇದನ್ನ ಸೆಲ್ ಮಾಡಿ ಇಲ್ಲಿ ಆವರೇಜ್ ಮಾಡ್ತೀವಿ. ಯಾವುದು ಲೂಸಿಂಗ್ ಇನ್ವೆಸ್ಟ್ಮೆಂಟ್ ಇದೆ ಅದರಲ್ಲಿ ಆವರೇಜ್ ಮಾಡ್ತೀವಿ. ಈ 5 ಏರ್ತಾ ಇದೆ, 5 ಡಿಕ್ಲೈನ್ ಆಗ್ತಾ ಇದೆ ಪ್ರೈಸ್, ಅರ್ಥ ಮಾಡ್ಕೊಳ್ಳಿ. ಅವಾಗ ಏರುವಂತಹ ಶೇರ್ಗಳನ್ನ ಮಾರಿ ಜಿಗಿದು ಬಿಡ್ತೀವಿ ನಾವು. 10% ಇರ್ತದೆ ನಮ್ದು, ಇನ್ನೊಂದು 15% ಜಂಪ್ ಆಗ್ತದೆ. 5%, 10%, 15% ಅದನ್ನ ನಾವು ಆವರೇಜ್ ಮಾಡಿಕೊಂಡು ಅದರಲ್ಲಿ ಪಿರಮಿಡ್ ಸ್ಟ್ರಾಟಜಿ ಮಾಡ್ಲಾರ್ದಂಗ ಖುಷಿಯಿಂದ ಸೆಲ್ ಮಾಡಿ ಯಾವ್ದು ಡೌನ್ ಆಗ್ತಾ ಇದೆ ನಮ್ಮಲ್ಲಿ ಅದು ಪೂರ್ತಿ ಸಂಪೂರ್ಣ ಮಾಡಿ ಇದಕ್ಕಾಗ್ತೀವಿ. ಯಾಕೆ ಇದಕ್ಕಾಗ್ತೀವಿ ಅಂತ ನಮ್ಮ ಏನು, ಇದು ಒಂದು ವೇಳೆ ನಾವು 50 ರೂಪಾಯಿಗೆ 100 ಹಿಡಿದಿವಿ, 45 ರೂಪಾಯಿಗೆ 200 ಹಿಡಿದು ಮತ್ತು 40 ರೂಪಾಯಿಗೆ 300 ಹಿಡಿದು ಒಂದು ವೇಳೆ ಶೂಟಪ್ ಆಗಿ ಮತ್ತೆ 50ಕ್ಕೆ ಹೋದಾಗ ನಮ್ಮ ಬಹಳಷ್ಟು ರೊಕ್ಕ ಬರ್ತಾ ಅನ್ನೋದು ಅದು ಕಾನ್ಸೆಪ್ಟ್. ಡಿಕ್ಲೈನ್ ಆಗಿದೆ ಪ್ರೈಸ್ ಅಂದ ಕೂಡ ಅದು ಏರ್ಬೇಕಂದಿಲ್ಲ, ಬಹಳ ರೇರ್ಲಿ ಆಗ್ಬೋದು. ಈ ಪಾಲಿಸಿ ನಡೆಯಲ್ಲ, ಈ ಥಿಯರಿ ಆವರೇಜ್ ಅನ್ನೋದು ಥಿಯರಿನೂ ನಡೀತದೆ. ಹಿಂಗಾಗಿ ಆ ಥಿಯರಿ ಮೇಲೆ ಬಹಳ ಇಲ್ಲೇ ಇಲ್ಲ ಜನ. ಒಂದು ಇಂಟೆಲೆಕ್ಚುಯಲ್ಸ್ ಮಾಡೋದ ಥಿಯರಿನೇ ಅಲ್ಲ ಈ ಆವರೇಜಿಂಗ್ ಮಾಡೋದು, ಸಾಮಾನ್ಯ ಜನ ರಿಟೇಲ್ಸ್ ಮಾಡೋದು. ಈ ತರ ಥಿಯರಿನ ಉಪಯೋಗ ಮಾಡಿದವರು ಲೂಸ್ ಮಾಡ್ಕೊಳ್ಳದೆ ಗ್ಯಾರಂಟಿ. ಯಾಕಂದ್ರೆ ಹಂಗೆ ಬಂದು ಅದೇ ರೀತಿ 50 ರೂಪಾಯಿದು ಶೇರು 25 ರೂಪಾಯಿಗೆ ಬಂದ್ಬಿಟ್ರೆ ಏನಾಯ್ತು ಪರಿಸ್ಥಿತಿ? 50 ರೂಪಾಯಿ ಶೇರ್ 25% ನೀವು ಯು ಆರ್ ಲೂಸಿಂಗ್. ಟೋಟಲ್ ಅಮೌಂಟ್ ನಿಮ್ದು 50% ಹೋಗ್ಬಿಡ್ತು. ಅದೇ ನಿಮ್ಮ ಮೇಲೆಗಡೆ ಹೋದ್ರೆ ಏನಾಗುತ್ತೆ? 50 ರೂಪಾಯಿದು 100 ರೂಪಾಯಿ ಆದ್ರೆ ಏನಾಗ್ತದೆ? ಅಲ್ಲಿ ನಿಮ್ಮ ಪ್ರಾಫಿಟ್ ಡಬಲ್ ಆಯ್ತು. ಅಲ್ಲಿಗೆ ನಿಮ್ಮ 50% ನಿಮ್ದು ಯೂಸ್ ಆಗೋದು ನೋಡ್ತೀರಾ. ಬರೀ 25 ರೂಪಾಯಿ ಡೌನ್ ಆದ್ರೆ ನಿಮಗೆ ಏನಾಗುತ್ತೆ? 50% ಜಂಪ್ ಆಗಲಿ. 50 ರೂಪಾಯಿದ ಅರ್ಧ 25, 50ರ ಡಬಲ್ 100. ಆ 100 ರೂಪಾಯಿ ಆದಾಗ ನಮ್ಗೆ ಡಬಲ್ ಆಗುತ್ತೆ. ಹಿಂಗಾಗಿ ನಮ್ಮ ಸಾಮಾನ್ಯ ಜನ ರಿಟೈಲರ್ಸ್ ಅಲ್ಲಿ ಬಹುಪಾಲು ಜನ ಪ್ರಾಫಿಟ್ ಎಂಜಾಯ್ ಮಾಡಂಗಿಲ್ಲ. ಪ್ರಾಫಿಟ್ ಎಲ್ಲಾನು ಒಂದಿಲ್ಲ ಒಂದು ಸಹ ಹಳ ಇಂಥದ್ರಲ್ಲಿ ಹಾಕಿ ಬಿಡ್ತಾರೆ. 10 ಶೇರ್ ಇರ್ತಾವಲ್ಲ, 8 ಶೇರ್ ಇರ್ತಾವ, 4 ಇರೋದ ಶೇರ್ಗಳನ್ನೆಲ್ಲ ಮಾರಿಬಿಟ್ಟು ಯಾವ್ದು ಡಿಕ್ಲೈನ್ ಆಗ್ತಾ ಇದೆ, ಯಾವ್ದು ಲೂಸಿಂಗ್ ಇನ್ವೆಸ್ಟ್ಮೆಂಟ್ ಇದೆ, ಆ ಲೂಸಿಂಗ್ ಆಗಿ ವಿನ್ನಿಂಗ್ ಇನ್ವೆಸ್ಟ್ಮೆಂಟ್ ಅನ್ನ ಸಂಪೂರ್ಣ ಜೀರೋ ಮಾಡಿಬಿಡ್ತಾರೆ. ಮೇಲೆ ಹೋಗುವಂತ ಶೇರ್ಗಳು ಅವ್ರ ಪೋರ್ಟ್ಫೋಲಿಯೋ ಇರಂಗಿಲ್ಲ. ಎಲ್ಲ ತಗೊಂಬಂದು ಆ ದುಡ್ಡು ತಗೊಂಬಂದು ಇಲ್ಲ ಅವರೇಜ್ ಮಾಡಿ ನಿಲ್ಲ ಹಾಕೊಂಡು ಬಿಡ್ತಾರೆ. ಅದರಲ್ಲಿ ಯಾವುದೋ ಒಂದು ಬೇಕಾದ್ರೆ ಮೇಲೆ ಇರ್ಬೋದು. ಹಿಂಗಾಗಿ ಮಾರ್ಕೆಟ್ ನಲ್ಲಿ ಹೊಸ ಥೀಮ್ಸ್ಗಳು ರನ್ ಆಗ್ತಿರ್ತಾವೆ. ಆಮೇಲೆ ಆಲ್ರೆಡಿ ಗುಡ್ ರಿಟರ್ನ್ ಕೊಟ್ಟಂತ ಶೇರ್ಗಳಲ್ಲಿ ಕೂಲಿಂಗ್ ಪೀರಿಯಡ್ ಇರುತ್ತೆ, ಅವುಗಳು ಕನ್ಸೋಲಿಡೇಷನ್ ಇರುತ್ತೆ. ಇವೆಲ್ಲ ನಾವು ರಿಟ್ರೇಸ್ಮೆಂಟ್, ಇವೆಲ್ಲ ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳಿವಿ. ಹಿಂಗಾಗಿ ಯಾವಾಗಲೂ ಡಿಕ್ಲೈನ್ ಆಗ್ತಾ ಇದೆ ಅಂದ್ರೆ ದೇರ್ ವಿಲ್ ಬಿ ಸಮ್ ಸ್ಪೆಸಿಫಿಕ್ ರೀಸನ್. FII ಅವರ ಸ್ಟಾಕ್ ಡೌನ್ ಮಾಡ್ತಾ ಇರ್ಬೋದು, ಕಡಿಮೆ ಮಾಡ್ತಾ ಇರ್ಬೋದು, ಅಥವಾ ಪ್ರಮೋಟರ್ ಸೆಲ್ಲಿಂಗ್ ಇರ್ಬೋದು, ಅಥವಾ ಅವ್ರ ಬಿಸ್ನೆಸ್ ನೆಕ್ಸ್ಟ್ ಇಯರ್ ಇಷ್ಟು ಪರ್ಫಾರ್ಮ್ ಮಾಡಲ್ಲ ಅನ್ನೋದು FII ಗೊತ್ತಿರ್ತಾವ್ರಿ. FII ಗೆಲ್ಲ ಡೇಸ್ ಇದೇನ್ ಮಾಡ್ತಾ ಇದೆ, ಎಷ್ಟಿದೆ ಅವ್ರದ್ದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ನೆಕ್ಸ್ಟ್ ಇಯರ್ ಏನಾಗ್ಬೋದು, ಅವ್ರ ಕೊಂಡ್ಕಾಳುಗಳನ್ನ ಅಟೆಂಡ್ ಮಾಡಿರ್ತಾರೆ. ಅಂದ್ರೆ ಕಂಪನಿ ಕಡೆಯಿಂದ ಏನು ಮೆಸೇಜ್ ಬರ್ತಿರ್ತಾವ ಅವೆಲ್ಲ ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಾರೆ. ಈ ಯಾವುದೇ ಒಂದು ಕಾರಣ ಇರುತ್ತೆ. ಹಿಂಗಾಗಿ ಯಾವುದೇ FII ಅವರೇಜ್ ಮಾಡಲಿಲ್ಲ. ಹಂಗಾಗಿ ನಾವು ಆವರೇಜ್ ಅನ್ನೋಂಥ ಕಾನ್ಸೆಪ್ಟ್ ಅನ್ನು ಬಿಟ್ಟು ಪಿರಮಿಡ್ ಕಾನ್ಸೆಪ್ಟ್ ಅಲ್ಲಿ ನಾವು ವರ್ಕೌಟ್ ಮಾಡಿದ್ರೆ ಒಂದು ಸ್ಟಾಪ್ ಲಾಸ್ ಅನ್ನು ಇಟ್ಕೋಬೇಕು. ಯಾವಾಗ ಯಾವುದೇ ಶೇರ್ ತಗೊಂಡಾಗ್ಲೂ ಸ್ಟಾಪ್ ಲಾಸ್ ಮೇಂಟೈನ್ ಮಾಡಬೇಕು. ಏನಾದರೂ ದೊಡ್ಡ ಅನಾಹುತ ಆದ್ರೆ ಅದಕ್ಕೆ ಸ್ಟಾಪ್ ಲಾಸ್ ಇಟ್ಟು ನಮ್ಮ ಹಣವನ್ನು ಪ್ರೊಟೆಕ್ಟ್ ಮಾಡಬೇಕು ಅಂದ್ರೆ ಸ್ಟಾಪ್ ಲಾಸ್ ಅನ್ನೋದು ತೇರಿತಾರೆ. ಸ್ಟಾಪ್ ಲಾಸ್ ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟೊಂದು ಸ್ಟಾಪ್ ಲಾಸ್ ಇಟ್ಕೊಂಡು ಮೇಲೆ ಅನುಕೂಲ ಮಾಡಬೇಕು. ಅದು ಯಾವಾಗ ಮೇಲೆಗಡೆ ಹೋಗ್ತಾ ಇತ್ತಲ್ಲ ಅವಾಗ ಅದಲ್ಲಿ ಮತ್ತು ಪೊಸಿಷನ್ ಬಿಲ್ಡಪ್ ಮಾಡಿ ಮತ್ತೆ ಯಾವಾಗ ಅದು ಮಾಡಬೇಕು. ನೀವು ಒಂದು ಟಾಪ್ ಪೊಸಿಷನ್ ಬಂತು ಅಂತ ತಿಳ್ಕೊಂಡಾಗ ನೀವು ಪೊಸಿಷನ್ ಸೈಸಿಂಗ್ ಮಾಡ್ಬೋದು. ಅಲ್ಲಿ ನೀವು ಸೆಲ್ ಮಾಡ್ಬೋದು 50% ಎಂಜಾಯ್ ಮಾಡ್ಬೋದು. ಮತ್ತೆ ಕೆಳಗೆ ಬಂದಾಗ ಮತ್ತೊಂದು 30% ಮಾಡ್ಬೋದು. ಮತ್ತೆ ಕೆಳಗೆ ಬಂದಾಗ ಇದೇ ಲೆವೆಲ್ ಅಲ್ಲಿ ನೀವು ಸೆಲ್ ಮಾಡ್ಕೊಂಡು ಬಂದು ಪ್ರಾಫಿಟ್ ಎಂಜಾಯ್ ಮಾಡ್ಬೋದು. ಮತ್ತು ನೀವು ಇದರಲ್ಲಿ ಬಿಲ್ಡಪ್ ಮಾಡ್ಬೋದು. ಪ್ರತಿ ದಿವಸ 8,000 10,000 ಶೇರ್ ತಗೋತಾರೆ FII. ಅವ್ರ ಕಡೆ ಇರುವಂತಹ ಶೇರ್ಗಳನ್ನ ತಗೊಂಡಿರ್ತಾರೆ ಪ್ರತಿದಿನ. ಅದೇ ಕೆಳಗೆ ಬಿದ್ದಂತ ಲೂಸ್ ಆದಂತಹ ಶೇರ್ಗಳನ್ನೆಲ್ಲ ತನ್ನ ಕೈಯಲ್ಲಿ ಇರುವಂತಹ ತಮ್ಮ ದೊಡ್ಡ ಲಾಭ ಕೊಟ್ಟಿರುವಂತಹ ಶೇರ್ಗಳಲ್ಲಿ ಅವರು ಮತ್ತು ಈ ಪಿರಮಿಡಿಂಗ್ ಮಾಡ್ಕೊಂಡು ಹೋಗ್ತಾರೆ. ಹಿಂಗಾಗಿ ಪಿರಮಿಡಿಂಗ್ ಇಸ್ ದ ಬೆಸ್ಟ್ ಮೆಥಡ್. ನಿಮ್ಮ ಕೈಯಲ್ಲಿ ಮೇಲೆ ಇರುವಂತಹ ಶೇರ್ ಒಂದು 10% ಏರ್ತಂತ ತಿಳ್ಕೊಂಡ್ಮೇಲೆ ನೀವೇನ್ ಮಾಡಬೇಕು, ಇಮ್ಮಿಡಿಯೇಟ್ ಆಗಿ ಅದನ್ನ ಸೆಲ್ ಮಾಡುವಂತ ಒಂದು ಭಾವನೆಗೆ ಹೋಗಬಾರ್ದು. ಅದು ತನ್ನ ರೆಸಿಸ್ಟೆನ್ಸ್ ಇರ್ತಲ್ಲ, ಆ ರೆಸಿಸ್ಟೆನ್ಸ್ ದಾಟಿ ಮುಂದೆ ಬ್ರೇಕ್ಔಟ್ ಆದ್ರೆ ಮತ್ತು ನಾವು ವೇಟ್ ಮಾಡಬೇಕು. ಅದನ್ನ ಸೆಲ್ ಮಾಡುವ ₹1 ಲಾಭ ಆದ್ರೂ ಕೂಡ ಸೆಲ್ ಮಾಡುವಂತ ಒಂದು ಭಾವನೆ ಏನದಲ್ಲ ಮನಸ್ಸನ್ನು ತೆಗಿಬೇಕು. ಇದು ಇವತ್ತಿನ ವಿಡಿಯೋನ ನನ್ನ ಉದ್ದೇಶ. ಹಿಂಗಾಗಿ ಪಿರಮಿಡ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಮಾಡ್ಕೊರಿ. ಹೆಂಗೆ ಜಂಪ್ ಆಗ್ತಾ ಹೋಗ್ತದಲ್ಲ ಹಂಗೆಲ್ಲ ನಾವು ಸೈಸಿಂಗ್ ಜಾಸ್ತಿ ಮಾಡ್ಕೊಂಡು ಅದು ಬಿಟ್ಟು ಲೂಸ್ ಆದರಲ್ಲಿ ಇನ್ವೆಸ್ಟ್ ಮಾಡುವಂಥದ್ದಲ್ಲ. ಆವರೇಜಿಂಗ್ ಅನ್ನು ಬಿಟ್ಟು ಇದನ್ನ ಇಂಟೆಲೆಕ್ಚುಯಲ್ಸ್ ದೊಡ್ಡ ಜನರು ಮಾಡುವಂಥದ್ದು. ದೊಡ್ಡ ಬಿಗ್ಗೀಸ್ ಅಂದ್ರೆ FIIs ದೊಡ್ಡ ಇನ್ವೆಸ್ಟರ್ಸ್ ಮಾಡೋದು ಮೆಥಡ್ ಅನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಇದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಇದೆ ನೀವು ಸ್ಟಡಿ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋಲಿ ಈ ರೀತಿ ಬದಲಾವಣೆಗಳನ್ನ ತಂದಾಗ ನಿಮ್ಗೆ ಎಷ್ಟು ಲಾಭ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಇಂಟ್ರಡಕ್ಟರಿ ವಿಡಿಯೋವನ್ನು ನಾನು ಇಲ್ಲಿ ಮುಕ್ತಾಯಗೊಳಿಸ್ತೀನಿ. ಆಮೇಲೆ ನನ್ನ ವಾಚ್ ಲಿಸ್ಟ್ ನಲ್ಲಿರುವಂತಹ ಒಂದು ಒಳ್ಳೆಯ ಒಂದು ಶೇರ್ ಬಗ್ಗೆ ನಿಮ್ಮ ಜೊತೆ ನಾನು ಚರ್ಚಿಸ್ತೀನಿ. ಅದರ ಫಂಡಮೆಂಟಲ್ಸ್ ಅನ್ನು ಅನಲೈಸ್ಗಳನ್ನು ನೋಡೋಣ. ಎಲ್ಲರಿಗೂ ಧನ್ಯವಾದಗಳು. ಇವತ್ತು ನಾವು ನಿಮಗೆ ಪರಿಚಯಿಸಲಿರುವ ಸ್ಟಾಕ್ ಅಂದ್ರೆ ಓರಿಯಂಟ್ ಎಲೆಕ್ಟ್ರಿಕ್ ಲಿಮಿಟೆಡ್. ಓರಿಯಂಟ್ ಎಲೆಕ್ಟ್ರಿಕ್ ಫ್ಯಾನ್ಗಳು, ಲೈಟಿಂಗ್, ಗೃಹೋಪಯೋಗಿ ವಸ್ತುಗಳು ಮತ್ತು ಸ್ವಿಚ್ ಗೇರ್ಗಳ ವೈವಿಧ್ಯಮಯ ಪೋರ್ಟ್ಫೋಲಿಯೋದೊಂದಿಗೆ ಭಾರತದಲ್ಲಿನ ಪ್ರಮುಖ ಗ್ರಾಹಕ ಎಲೆಕ್ಟ್ರಿಕಲ್ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ.
ಕಂಪನಿಯು ತನ್ನ R&D ಸಾಮರ್ಥ್ಯಗಳು, ನಿರಂತರ ನವೀನ್ಯತೆಯ ಉತ್ಸಾಹ ಮತ್ತು ಆಧುನಿಕ ಗ್ರಾಹಕರ ಅಗತ್ಯಗಳು ಮತ್ತು ನಿರೀಕ್ಷೆಗಳನ್ನು ಪೂರೈಸುವ ಅತ್ಯಾಧುನಿಕ ಜೀವಶೈಲಿ ಎಲೆಕ್ಟ್ರಿಕಲ್ ಉತ್ಪನ್ನಗಳನ್ನು ತಯಾರಿಸಲು ಬದ್ಧತೆಯಲ್ಲಿ ಹೆಮ್ಮೆ ಪಡೆಯುತ್ತದೆ. ಅಂದ್ರೆ ತುಂಬಾ ಚೆನ್ನಾಗಿರುವಂತಹ ಪ್ರಾಡಕ್ಟ್. ನಿಮಗೆ ಓರಿಯೆಂಟ್ ಎಲೆಕ್ಟ್ರಿಕ್ ಅಂದ್ರೆ ಗೊತ್ತಿದೆ. ಓರಿಯೆಂಟ್ ಫ್ಯಾನ್ ಅಂದ್ರೆ ನಿಮಗೆ ಗೊತ್ತಿಲ್ಲದವರು ಯಾರಿಲ್ಲ. ಅದರ ಅಡ್ವರ್ಟೈಸ್ಮೆಂಟ್ ಪ್ರತಿಯೊಂದು ಟಿವಿ ಒಳಗಡೆ ನಾವು ನೋಡ್ತಾ ಇರ್ತೀವಿ. ಓರಿಯೆಂಟ್ ಫ್ಯಾನ್ ಅಂತ ಹೇಳಿ. ಈ ತರ ಕಂಪನಿ ಇದು ಓರಿಯೆಂಟ್ ಅಂತೇಳಿ. ಎಲೆಕ್ಟ್ರಿಕ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ವಿಭಾಗದಲ್ಲಿ ಕಂಪನಿಯ ಸೀಲಿಂಗ್ ಫ್ಯಾನ್ಸ್ಗಳು, ಪೋರ್ಟಬಲ್ ಮತ್ತು ಏರ್ ಫ್ಲೋ ಫ್ಯಾನ್ಗಳು ಮತ್ತು ಉಪಕರಣಗಳು, ಏರ್ ಕೂಲರ್ಸ್ಗಳು, ಗೀಸರ್ಗಳು, ಗೃಹೋಪಯೋಗಿ ವಸ್ತುಗಳು ಇತ್ಯಾದಿ ಓರಿಯೆಂಟ್ ಎಲೆಕ್ಟ್ರಿಕ್ ಎಂಬ ಬ್ರಾಂಡ್ ಹೆಸರಲ್ಲಿ ಮಾರಾಟ ಮಾಡುತ್ತಾ ಬಂದಿದೆ. OEL ಸಂಘಟಿತ ಅಭಿಮಾನಿಗಳ ಉದ್ಯಮದಲ್ಲಿ ಅಗ್ರ 3 ಪ್ಲೇಯರ್ಸ್, ಮೇನ್ 3 ಪ್ಲೇಯರ್ಸ್ ಏನಿದೆಲ್ಲ ಅದರಲ್ಲಿ ಒಬ್ಬ ವ್ಯಕ್ತಿ, ಅದರಲ್ಲಿ ಒಂದು ಬ್ರಾಂಡ್ ಆಗಿದೆ ಮತ್ತು ಇದು ಭಾರತದಿಂದ ಅಭಿಮಾನಿಗಳ ಅತಿ ದೊಡ್ಡ ರಫ್ತುದಾರರಲ್ಲಿ ಒಂದಾಗಿದೆ. ಅಂದ್ರೆ ಇದು ರಫ್ತು ಮಾಡೋದು ಅಂದ್ರೆ ಯಾವ ಪಶ್ಚಿಮ ಏಷ್ಯಾ, ಆಫ್ರಿಕಾ, USA ಮತ್ತು ಯುರೋಪ್ನಲ್ಲಿ ಪ್ರಬಲ ಉಪಸ್ಥಿತಿ ಇದೆ. ಅಲ್ಲಿಗೆಲ್ಲ ಇದು ಎಕ್ಸ್ಪೋರ್ಟ್ ಮಾಡುತ್ತಾರೆ. ಕಂಪನಿಯು ಮೇಲೆ ತನ್ನ ಉತ್ಪನ್ನಗಳ ಸಾಂದ್ರತೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತದೆ. ಇದು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ವಿದೇಶಗಳು ಕೂಡ ಎಕ್ಸ್ಪೋರ್ಟ್ ಮಾಡುವಂತ ಒಂದು ಉತ್ತಮವಾದಂತಹ ಒಂದು ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ನಲ್ಲಿ ಒಂದು ಮೈನ್ ಬ್ರ್ಯಾಂಡ್ ಇದು ಓರಿಯೆಂಟ್ ಅಂದ್ರೆ. ಅದು ಮತ್ತೇನಪ್ಪಾ ಅಂದ್ರೆ 2024ರಲ್ಲಿ ಕಂಪನಿಯು ಹೆಚ್ಚು ಕಡಿಮೆ 25 ಉತ್ಪನ್ನಗಳನ್ನು ಹೊಸದಾಗಿ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡಿದೆ. ಅದರಲ್ಲಿ 18ಕ್ಕೂ ಹೆಚ್ಚು ಲೈಟಿಂಗ್ ನಲ್ಲಿ ಡೌನ್ ಲೈಟರ್ಗಳು ಮತ್ತು ಡಿಸ್ಕ್ ಲ್ಯಾಂಪ್ಗಳು, ಲ್ಯಾಂಟರ್ನ್ ಕಂಪನಿಗಳು, ಟಾರ್ಚ್ಗಳು ಮತ್ತು ಬ್ರಲ್ ಲೈಟ್ಗಳು, ವ್ಯಾಪಕವಾದ ಬಣ್ಣ ಶ್ರೇಣಿಯಲ್ಲಿ 3 ಅಪ್ಲಯನ್ಸ್ಗಳಲ್ಲಿ, 2 ಕೂಲರ್ಗಳಲ್ಲಿ ಮತ್ತು 2 ಫ್ಯಾನ್ಗಳಲ್ಲಿ ಇವು ಇಷ್ಟೆಲ್ಲ ಹೊಸ ಪ್ರಾಡಕ್ಟ್ಗಳನ್ನ ಇದು ತಯಾರಿಸಿ ಪ್ರಸ್ತುತಪಡಿಸಿದೆ. ಇದರ ಆದಾಯವನ್ನು ನೋಡೋದಾದ್ರೆ ಯಾವ ರೀತಿ ಫಿನಾನ್ಷಿಯಲ್ ಇಯರ್ 24 ಅಲ್ಲಿ ECD ಇಂದ 70% ಮತ್ತು ಲೈಟಿಂಗ್ ಮತ್ತು ಸ್ವಿಚ್ ಗೇರ್ ಗಳಿಂದ 30% ಆದಾಯ ಬರುತ್ತೆ. OEL ಅನ್ನೋದು ಒಂದು 3 ಮೈನ್ ಬ್ರ್ಯಾಂಡ್ ಆಗಿದೆ. ಅದು ಇಂಡಿಯಾದಲ್ಲಿ ಭಾರತದ ಅತಿ ದೊಡ್ಡ ರಫ್ತುದಾರ ಕೂಡ ಅದು. ಆಮೇಲೆ ಮಾರ್ಕೆಟಿಂಗ್ ಬಗ್ಗೆ ನಾವು ಹೇಳಿದ್ವಿ. ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ವೆಚ್ಚ ಒಟ್ಟು ಆದಾಯದ 3% ಅದು ಬ್ರ್ಯಾಂಡಿಂಗ್ ಸಲುವಾಗಿ ಖರ್ಚು ಮಾಡುತ್ತೆ. ವಿತರಣಾ ಜಾಲ ನೋಡೋದಾದ್ರೆ ಕಂಪನಿಯು 2700 ಅತಿ ಹೆಚ್ಚು ವಿತರಣಾ ಜಾಲ ಅಂದ್ರೆ ಅದು ಅಷ್ಟೊಂದು ಅದಕ್ಕೆ ಏನಂತಾರೆ, ಅದು ಅಷ್ಟು ನೆಟ್ವರ್ಕ್ ಇದೆ. ಅದಕ್ಕೆ 1,25,000 ಮಾರಾಟ ಮಳಿಗೆಗಳನ್ನು ಭಾರತದಲ್ಲಿ ಮತ್ತು 450 ನಗರಗಳಲ್ಲಿ ಹರಡಿದೆ. ಚಿಲ್ಲರೆ ಮಾರಾಟಗಾರರ ಮಳಿಗೆಗಳು ಅಂದ್ರೆ ರಿಟೈಲ್ ಶಾಪ್ಗಳು 1,25,000 ಮತ್ತು ಭಾರತದಲ್ಲಿ 450 ನಗರಗಳಲ್ಲಿ ಅದರ ಎಸ್ಟಾಬ್ಲಿಷ್ಮೆಂಟ್ ಇದೆ. ಆಮೇಲೆ ದುಬೈದೊಳಗಿದೆ ಅದರ ಎಸ್ಟಾಬ್ಲಿಷ್ಮೆಂಟ್. ಆಮೇಲೆ OEL ತಯಾರಿಕೆ ಹೆಂಗಪ್ಪ ಅದರಂದ್ರೆ ಹೆಚ್ಚು ಕಡಿಮೆ ನೋಡ್ರಿ 9.7 ಅಂದ್ರೆ 97 ಲಕ್ಷ 9.7 ಮಿಲಿಯನ್ ಫ್ಯಾನ್ಗಳು, 34.1 ಮಿಲಿಯನ್ ಲೈಟ್ಗಳು ಮತ್ತು ಲಿಮಿನರ್ಗಳು ಮತ್ತು 14.28 ಮಿಲಿಯನ್ ಸ್ವಿಚ್ ಗೇರ್ ಘಟಕಗಳ ವಾರ್ಷಿಕ ಉತ್ಪಾದನಾ ಸಾಮರ್ಥ್ಯ. ಇಷ್ಟದ ಕೆಪಾಸಿಟಿ 97 ಲಕ್ಷ ಫ್ಯಾನ್ ಅನ್ನು ತಯಾರು ಮಾಡುವ ಕೆಪಾಸಿಟಿ ಇದೆ. ಆಮೇಲೆ ಅದು ಇದೇ ರೀತಿಯಾಗಿ ಅದರ ಪೂರ್ಣಗೊಂಡ ಪ್ರಮುಖ ಯೋಜನೆಗಳನ್ನು ಹೇಳೋದಾದ್ರೆ ಅದು ತುಂಬಾ ಹೊಸ ಪ್ರಾಜೆಕ್ಟ್ಗಳನ್ನು ತಗೊಳ್ಳೋದು, ಮಾರಾಟ ಮಾಡೋದು, ಈ ರೀತಿ ಎಲ್ಲಾನು ಮಾಡ್ತಾನೆ ಬಂದಿದೆ ಆ ಕಂಪನಿ. ಹಿಂಗಾಗಿ ಓವರ್ ಆಲ್ ಅದು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ನೀಡಿದೆ. ಫ್ಯಾನ್ ಅಂದ್ರೆ ನಿಮ್ಗೆ ಗೊತ್ತೈತಿ, ಈಗ ಮಾರ್ನಿಂಗ್ ನಲ್ಲಿ ನಮ್ಗೆ ಬೇಕು, ಥಂಡಿಗಾಲದಲ್ಲಿ ಬೇಕಾದ್ರೆ ಸೊಳ್ಳಿ ಕಾಟ ಕಡಿಮೆ ಆಗೋ ಸಲುವಾಗಿ ನಾವು ಫ್ಯಾನ್ ಹಚ್ಚಲೇಬೇಕು. ಇನ್ನು ಬೇಸಿಗೆ ಬರ್ತಾ ಇದೆ, ಬೇಸಿಗೆಯಲ್ಲಿ ಕೂಡ ಫ್ಯಾನ್ ಬೇಕು. ಫ್ಯಾನ್ ಪ್ರತಿಯೊಂದು ಆಫೀಸ್ ನಲ್ಲಿ ಫ್ಯಾನ್ ಅತ್ಯಗತ್ಯ. ಇವನ್ AC ಇದ್ರೂ ಕೂಡ ಫ್ಯಾನ್ ಇದ್ದೇ ಇರ್ತದೆ. ಹಿಂಗಾಗಿ ಫ್ಯಾನ್ ಸೆಕ್ಟರ್ಗೆ ಪ್ರತಿ ವರ್ಷನೂ ಬೇಡಿಕೆ ಹೆಚ್ಚಾಗುತ್ತೆ ಅನ್ನೋದ್ರಲ್ಲಿ ಸಂಶಯವಿಲ್ಲ. ಹೀಗಾಗಿ ಇನ್ನು ಅದರ ಪರ್ಫಾರ್ಮೆನ್ಸ್ ನೋಡೋಣ. ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ಟುಡೇಸ್ ಲೋ 222 rupees 81 paise and today's high ನಾನು ಇದು ರೆಕಾರ್ಡ್ ಮಾಡ್ಬೇಕಾದ್ರೆ 226.58. 52 ವೀಕ್ ಲೋ ನೋಡಿದ್ರೆ 189 and 52 ವೀಕ್ ಹೈ 297.10. ಇದು ಇವತ್ತಿನ ಅದರ ಪರ್ಫಾರ್ಮೆನ್ಸ್. ಫಂಡಮೆಂಟಲ್ಸ್ ಹೋಗೋಣ. ಮಾರ್ಕೆಟ್ ಕ್ಯಾಪ್ 5,478 ಕೋಟಿ, PE 88.53, ಸ್ವಲ್ಪ ಜಾಸ್ತಿ ಇದೆ. PB ರೇಷಿಯೋ 8.42, ಇಂಡಸ್ಟ್ರಿ PE 98.91. ಇಂಡಸ್ಟ್ರಿ PE ಗಿಂತ ಕಡಿಮೆ ಇದೆ. ಆಲ್ರೆಡಿ PE ಕಡಿಮೆ ಇದ್ರು ಕೂಡ, ಜಾಸ್ತಿ ಇದ್ರು ಕೂಡ ಇಂಡಸ್ಟ್ರಿ PE ಜೊತೆ ಕಂಪೇರ್ ಮಾಡಿದ್ರೆ PE ಕಡಿಮೆ ಇದೆ ಅನ್ಬೋದು. ಡೆಪ್ಟ್ ಟು ಎಕ್ವಿಟಿ ರೇಷಿಯೋ 0.16 ಮೈನ್ಯೂಟ್ ಆಗಿದೆ, ನೆಗ್ಲಿಜಿಬಲ್ ಆಗಿದೆ. ರಿಟರ್ನ್ ಆನ್ ಎಕ್ವಿಟಿ 9.52%, EPS 2.90, ಡಿವಿಡೆಂಡ್ yield 0.58%, ಬುಕ್ ವ್ಯಾಲ್ಯೂ 30 rupees 48 paise, ಫೇಸ್ ವ್ಯಾಲ್ಯೂ 1. ಫಿನಾನ್ಷಿಯಲ್ ಹೋಗೋಣ. ರೆವೆನ್ಯೂ 2020ರಲ್ಲಿ 2,454 ಕೋಟಿ, 2023ರಲ್ಲಿ 2,556 ಕೋಟಿ, 2024ರಲ್ಲಿ 2,828 ಕೋಟಿ. ಫಿನಾನ್ಷಿಯಲ್ ಪ್ರಾಫಿಟ್ ನೋಡೋಣ. 2022ರಲ್ಲಿ 127 ಕೋಟಿ, 2023ರಲ್ಲಿ 76 ಕೋಟಿ, 2024ರಲ್ಲಿ 75 ಕೋಟಿ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ಪ್ರಮೋಟರ್ಸ್ 15 ಇರಬೇಕಾಯ್ತು, 38.31 ಇದೆ. ಅದೇ ಈಗ ಯಾವುದೇ ಶೇರ್ ತಗೊಂಡಾಗ ನಾವು ಎಲ್ಲಾ ಫ್ಯಾಕ್ಟರ್ಸ್ ನಮಗೆ ಬೆನಿಫಿಷಿಯಲ್ ಆಗಿ ಅಥವಾ ನಮಗೆ ಅಟ್ರಾಕ್ಟಿವ್ ಅನ್ಸಲ್ಲ. ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಪ್ರತಿಯೊಂದು ಶೇರ್ ಅಲ್ಲಿ ಇದ್ದೇ ಇರ್ತದೆ. ಪ್ರಮೋಟರ್ಸ್ 38.31%, ರಿಟೈಲ್ 26.81%, ಮ್ಯೂಚುವಲ್ ಫಂಡ್ಸ್ 25.78. ನೋಡಿ, ಮ್ಯೂಚುವಲ್ ಫಂಡ್ ಮತ್ತು
ಪಾರ್ಟಿಸಿಪೇಷನ್ ನೋಡಲೇಬೇಕು. 25.78% ಇದೆ. ಆಮೇಲೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕೂಡ ಇದರಲ್ಲಿದ್ದಾರೆ, ಅವರು 6.99%. ಇದು ಈ ಶೇರ್ನ ಕುರಿತಾದ ಮಾಹಿತಿ. ನೀವು ಹೆಚ್ಚಿನ ವಿಚಾರಗಳನ್ನ ಈ ಶೇರಿನ ಬಗ್ಗೆ ಸ್ಟಡಿ ಮಾಡಿ. ನಿಮಗೆ ಈ ಶೇರಿನ ಬಗ್ಗೆ ಕುರಿತಾದ ಮತ್ತೆ ಯಾವ್ದಾರ ಮಾಹಿತಿ ಇದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಜಾಯ್ನ್ ಆಗಿ, ಅದರಲ್ಲಿ ನಾವು ಹೆಚ್ಚು ಈ ಶೇರಿನ ಕುರಿತು ಚರ್ಚೆ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ ಹಾರೈಸ್ತೇನೆ.